ನಾನು ಕೇಂದ್ರ ಸರ್ಕಾರನ ಯಾಕೆ ತರ್ತೀನಿ, ಏಕದೇಶ ಏಕ ವ್ಯಕ್ತಿ ಎನ್ನುವ ಧೋರಣೆಯನ್ನು ಇಟ್ಕೊಂಡಿದ್ದಾರೆ, ಏಕ ಭಾಷೆ ಅಂದರೆ ಹಿಂದಿಯನ್ನು ರಾಷ್ಟ್ರ ಭಾಷೆ. ಸಂವಿಧಾನದಲ್ಲೇ ಹೇಳಿದೆ ಎಲ್ಲರ ಭಾಷೆಯನ್ನು ಎಲ್ಲವನ್ನು ನಾವು ಕಾಪಾಡಬೇಕಾದ್ರೆ ಒಕ್ಕೂಟದ ಫೆಡರಲ್ ಸಿಸ್ಟಮ್. ಆದರೆ ಹಿಂದಿ ಹೆಚ್ಚು ಮಾತಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ರಾಷ್ಟ್ರೀಯ ಭಾಷೆ ಅಂತ ಅವರು ಒತ್ತಿ ಒತ್ತಿ ಹೇಳೋದನ್ನು ನಾವು ತಿರಸ್ಕಾರ ಮಾಡಬೇಕಾಗಿದೆ. ರಾಷ್ಟ್ರೀಯ ಭಾಷೆ ಅದು ಒಂದೇ ಅಲ್ಲ. ಹಾಗಂತ ನಾನು ದ್ವೇಷ ಮಾಡ್ತೀನ? ಇಲ್ಲ. ಹೊಸದಾಗಿ ಸರ್ಕಾರ ರಚಿಸಿದಾಗ ಒಂದು ಕಾನೂನಿದೆ ಸಂವಿಧಾನದಲ್ಲಿ, 15 ವರ್ಷಗಳ ಕಾಲ ಅನಿವಾರ್ಯವಾಗಿ ಇದು ವಿಭಿನ್ನತೆ ಇರೋದ್ರಿಂದ, ವಿಪರೀತ ಭಾಷೆಗಳಿರೋದ್ರಿಂದ ಸಂವಿಧಾನದಲ್ಲಿ ನಾವು ಇದು ವ್ಯವಹಾರ ಮಾಡಬೇಕಾದ್ರೆ ಇಂಗ್ಲೀಷನ್ನು ಇಟ್ಕೊಳ್ಳೋಣ. 15 ವರ್ಷ ಆದಮೇಲೆ ಅಥವಾ ಹಿಂದಿಯನ್ನು ವ್ಯಾವಹಾರಿಕ ಭಾಷೆ 15 ವರ್ಷ ಆದಮೇಲೆ ಆಯಾ ರಾಜ್ಯದವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನು ಮಾಡ್ಬೋದು ಅಂತ ಇದೆ. ಯಾರು ಗಮನ ಕೊಟ್ಟಿದ್ದನ್ನು ತೀರ್ಮಾನ ತಗೊಂಡ್ರು? ಆಗಲೇ ಇಲ್ವೇ? 15 ವರ್ಷ ಅಲ್ಲ, ಎಷ್ಟು 75 ವರ್ಷ ಆಗ್ತಾ ಬಂತಲ್ಲ. ಇದುವರೆಗೂ ಆಕ್ಟನ್ನು ತಿದ್ದಿ ಮಾಡಿಲ್ಲ. ಆದರೆ ಇವತ್ತು ಬಂದಂಥ ಸರ್ಕಾರಗಳಲ್ಲಿ ಈ ಸರಿ ಇದ್ದಂಥ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಅದನ್ನು ಹಿಂದಿಯನ್ನು ಏರೋದಕ್ಕೆ ನೋಡ್ತಾ ಇದೆ. ಇಲ್ಲೂ ಹೋರಾಟ ಮಾಡಬೇಕಾಗಿದೆ. ಸರ್ಕಾರ ದಿಟ್ಟವಾದ ನಿಲುವನ್ನು ತಗೋಬೇಕು. ಕಾನೂನು ಮಾಡಿದ್ರೆ ಸಾಲೋದಿಲ್ಲ. ಆ ಕಾನೂನು ಅನುಷ್ಠಾನ ಆಗದಿದ್ರೆ ಶಿಕ್ಷೆ ಏನು ಕೊಡ್ತಾ ಇದ್ದೀರಾ? ಆಮೇಲೆ ಯಾರು ಬೇಕಾದರೂ ಬಂದು ಇಲ್ಲಿ ಬದುಕ್ಬೋದು, ವಾಸ ಮಾಡ್ಬೋದು. ಇಲ್ಲಿನ ಗಾಳಿ ಬೇಕು, ಇಲ್ಲಿನ ನೀರು ಬೇಕು, ಇಲ್ಲಿನ ತೆರಿಗೆ ವಿನಾಯಿತಿ ಬೇಕು. ಇಲ್ಲಿ ಕನ್ನಡವನ್ನು ಆಡಳಿತ ಭಾಷೆ ಸರ್ಕಾರದ ಲೆವೆಲ್ನಲ್ಲಿ ಮಾಡೋದಾಗೋದಿಲ್ಲ. ಇವತ್ತಿನ ಸಹ ಗ್ಲೋಬಲೈಸೇಷನ್, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಹಿನ್ನೆಲೆಯಲ್ಲಿ ವಿಪರೀತ ಮೈಗ್ರೇಷನ್ ಇದ್ದಾವೆ. IT BT ಸೆಂಟರ್ ಮಾಡ್ಕೊಂಡಿದ್ದೀವಿ.